ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ. ನಾನು ಪಾರ್ವತಿ ಎಸ್ ಕಂಬಳಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು. ಅವತ್ತಿನಿಂದ ಸೆವೆಂತ್ ಸ್ಟ್ಯಾಂಡರ್ಡ್ ಮುಗ್ದಾಗ ಬೀಳ್ಕೊಂಡು ಸಮಾರಂಭದೊಳಗ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಇಯರ್ ಅಂತ ಅವಾರ್ಡ್ ಕೊಟ್ಟಾಗ ಅವಾಗ ನನಗೆ ಕಣ್ಣೀರ್ ಬಂದಿದ್ದ. ಅವತ್ತು ಅವ್ರು ನಾನು ಹೊಡ್ಲಿಲ್ಲ ಅಂತ ಇವತ್ತು ನಾನು ಆದರ್ಶ ವಿದ್ಯಾರ್ಥಿನಿ ಅಂತಂದು ಅನಿಸ್ಕೊಂತಿರ್ಲಿಲ್ಲ. ಕಲಿಸಿದ್ದು ಗುರುಗಳಿಗೆ ಎಲ್ರಿಗೂ ನಾವು ವಂದನೆ ಸಲ್ಲಿಸ್ಬೇಕಂತಂದು ಎಲ್ರಿಗೂ ಹೇಳಿದ್ವಿ. ಆದ್ರೆ ಒಬ್ಬೊಬ್ಬರಿಗೆ ನಾನು ಕಾಲದ ಕಾರಣದಿಂದಾಗಿ ಬರೋಕ್ಕಾಗ್ಲಿಲ್ಲ. ಆದ್ರೂ ಎಲ್ಲರಿಗೂ ನಮ್ಮ ನಮನಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಕುರಿತಾಗಿ ಗ್ರಾಮ ಪಂಚಾಯತಿಯ ಸಿಬ್ಬಂದಿ ಆದ ಶ್ರೀ ಶ್ರೀಕಾಂತಗೌಡ ಪಾಟೀಲ್ ಅವರು ಮಾತನಾಡೋದನ್ನ ಈಗ ಬ್ಯಾರಿ ಶಾಲೆಯಲ್ಲಿ ಬ್ಯಾರಿ ಪಾಲಕಲ್ಲ ನೋಡಿದ್ರೆ ವಾತಾವರಣ ನಮ್ಗೆ ಆ ಪರಾಕಾಗ್ತಲ್ಲ. ಈಗ ರೆಡಿ ಬಂದಿದ್ರು ಮಾತಾಡೋ ರೆಡಿ ಸರ್ ಬಂದು ಒಂದೇ ಬಂದು ಮಾಡ್ತಾರೆ ಸೇರೆ ಪ್ಯಾಕೆಟ್ ತೆಗೆದೆ ಉಳಿತಾಯ ತೆಗೆದು ಅದನ್ನ ಅರ್ಥ ಮಾಡಿದ್ರು. ಇಲ್ಲಿ ಎಕ್ಸ್ಪ್ರೆಸ್ ಎಲ್ಲ ಅರ್ಥ ಮಾಡಿದ್ರು. ಈಗಂತೂ ಅರ್ಥ ಮಾಡ್ತಾರೆ. ಅಂತ ಒಂದು ವ್ಯವಸ್ಥೆಯನ್ನು ನಮ್ಮ ಊರಾಗೈತಿ. ಅದು ನಮ್ಗೆ ಭಾಳ ಎಲ್ಲ ಗ್ರಾಮಸ್ಥರಾಗಿ ನಮ್ಗೆಲ್ಲ ಭಾಳ ಮುಂದಿನ ಸಂಗತಿ. 70% ಪೂರ್ತಿ ಮಾಡಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಮಾದರಿ ಶಾಲೆ ಆಗ್ಬೇಕನ್ನೋ ಒಂದು ಆಸೆ ಐತಿ ನಮ್ಗೆ. ಆ ಲೆಕ್ಕಕ್ಕೆ ಎಲ್ಲ ಕೂಡಿ ಶಾಲೆಗೆ ದುಡಿಯೋಣ. ಒಳ್ಳೆ ಒಳ್ಳೆ ಶಿಕ್ಷಕರಿದ್ದಾರೆ. ನನ್ನ ವಿಷಯ ಹೇಳ್ಬೇಕಂತಂದ್ರೆ ನಮ್ಮ ಜ್ಞಾನಕೋತ್ಸವರ ಸಣ್ಣ ಹುಡುಗರಿಗೆ ಬಂದು ಬರ್ಕೊಂತಿದ್ರೆ ಅದು ಬೇರೆ ಒಂದು 20,000 ಖರ್ಚಾಗಿದೆ. ಅಂತ ಎಲ್ಲ ಶಿಕ್ಷಕರಿದ್ದಾರೆ, ಗುರುಮಾತೆಯರಿದ್ದಾರೆ. ಅಂಥವ್ರಿಗೆಲ್ಲ ನಾವು ಬೆಂಗಳೂರಿನಿಂದ ಇದು ಸ್ವಲ್ಪ ನಮ್ಮ ಶಾಲೆಯನ್ನು ಒಳ್ಳೆಯ ಮಾರ್ಗದಲ್ಲಿ ತಗೊಳ್ಳುವಂತ ನಮ್ಗೆ ಯಾರ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಯಾವ ರೀತಿಯಾಗಿರ್ತಕ್ಕಂತಹ ಸಂತೋಷ ಪಡ್ತಾಳಲ್ಲ ಆ ರೀತಿ ಒಂದು ಸಂತೋಷದ ಅನುಭವ ಇವತ್ತ ನಮಗ ಸಿಗ್ತಾ ಇದೆ. ಇಲ್ಲಿ ನೋಡ್ರಿ, ಅವ್ರು ಬಂದ ತಕ್ಷಣ ಕಾಕ, ಸಣ್ಣವ್ವ, ಚಿಕ್ಕವ್ವ ಎಲ್ಲರೂ ಹೆಂಗ್ ಮಾತಾಡ್ಸ್ಕೊಂಡ್ಬರ್ತಾರ ಆ ರೀತಿ ಅನುಭವ ನನಗ. ಇವ್ರು ನೋಡಿದೆ, ಇವ್ರ ಪರಿಚಯ ಅದರ ಕೆಲವೊಂದಿಷ್ಟು ಹೆಸರುಗಳನ್ನು ಮರ್ತಿರ್ಬಹುದಷ್ಟೇ. ಆದ್ರ ಇಲ್ಲಿ ಸುಮಾರು 12 ವರ್ಷಗಳ ಕಾಲ ನಾವು ಸೇವೆಯನ್ನು ಸಲ್ಲಿಸಿ ಇಲ್ಲಿಂದ ತೆಗೆದುಕೊಂಡಿರ್ತಕ್ಕಂತಹ ನೆನಪುಗಳನ್ನ ಮರಿಲಿಕ್ಕೆ ಯಾವತ್ತೂ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಅಷ್ಟು ಸಹಕಾರವನ್ನು ನೀಡಿರ್ತಕ್ಕಂತಹ ಗ್ರಾಮ ಇದು. ಮೊದಲು ನಾವು ಇಲ್ಲಿ ಬಂದಾಗ 2008ರಿಂದ ಬಂದಾಗ ಈ ಊರಿಗೆ ಬಂದಾಗ ಏನ್ ಪಡೆದು ಮಲ್ನಾಡ್ ತರಬೇತಿ ಯಾವ ರೀತಿ ನಾವು ಇಲ್ಲಿ ನೌಕರಿ ಮಾಡಬೇಕು, ಇಲ್ಲೆಲ್ಲ ಜನ ಹೆಂಗಿರ್ತಾರೋ ಏನು ಅಂತಕ್ಕಂತಹ ಭಾವನೆ ಒಳಗೆ ನಾವು ಇಲ್ಲಿ ನೌಕರಿ ಬಂದಾಗ ನಮಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿದವರು ಹೊಂಚಿಕೊಟ್ಟಿದ್ದವರು ಸಹೋದರರಾಗಿ ನಮಗ್ ಮಾರ್ಗದರ್ಶನ ನೀಡಿದ್ರು. ನಂತರ ಸಾಂಗ್ಲಿಕರ್ ಸರ್ ಆಗಿಂದ ಅವ್ರು ಹೆಡ್ ಮಾಸ್ಟರ್ ಆಗಿದ್ರು. ಸರ ಬ್ಯಾಡ್ರಿ ನೀವು ಊಟ ಜವಾಬ್ದಾರಿ ಕೊಟ್ಟು ಹೋಗ್ಬಾಡ್ರಿ ಅಂದ್ರೂ ಸಹಿತ ತಲೆ ಮೇಲೆ ಬಹಳ ಜವಾಬ್ದಾರಿ ಕೊಟ್ಟು ಹೆಡ್ ಮಾಸ್ಟರ್ಗೆ ಕೊಟ್ಟು ಹೋದ್ರು ಅಂತ. ಆ ಒಂದು ಅನುಭವ ಇಲ್ಲೇನ್ ಸಿಕ್ಕೈತಲ್ಲ, ಆ ಅನುಭವವನ್ನು ನಾವು ಇಲ್ಲಿ ತೆಗೆದುಕೊಂಡು ನಾವು ಬೇರೆ ಕಡೆ ಹೋದಾಗ ಸರಳವಾಗಿ ನಮ್ಮ ಒಂದು ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಸಹಾಯ ಆಗಿರ್ತಕ್ಕಂಥದ್ದು.
ನೋಡ್ರಿ, ಒಂದು ಆಗಲೆಗೆ ಸರ್ ಜ್ಞಾನಪ್ಪನವ್ರು ಸರ್ ಗುರುವಿನ ಬಗ್ಗೆ ಹೇಳ್ಕೊಂಡ್ರೆ ಬಹಳ ಚಂದಾಗಿ ಹೇಳಿದ್ರು ಗುರುವಿನ ಬಗ್ಗೆ. ನಾನೂ ಸಹಿತ 2008ರಲ್ಲಿ ಈ ಒಂದು ಶಾಲೆಗೆ ಅಪಾಯಿಂಟ್ ಆದಾಗ ಹಾಜರಾಗಕ್ ಬಂದಾಗ ನನಗೆ ಕಲಿಸಿದ ಗುರುಗಳು ಸಹಿತ ಇದ ಶಾಲೆಯಲ್ಲಿ ಇದ್ರು. ಹೌದಾ? ನನಗೆ ಕಲಿಸಿದ ಶಿಕ್ಷಕರು ಇದ ಶಾಲೆ ಒಳಗೆ ಇದ್ರು. ನಾನು ಎಷ್ಟು ಹೆಮ್ಮೆ ಪಡ್ತೇನಲ್ಲ ಅದಕ್ಕಿಂತ 10ರಷ್ಟು ಹೆಮ್ಮೆಯನ್ನು ಯಾರು ಪಡ್ತಾ ಇದ್ರು? ನನಗೆ ಕಲಿಸಿದ ಗುರುಗಳು ಪಡ್ತಾ ಇದ್ರು. ಹೌದಾ? ಅದೇ ಸಂಗೀತಿ ನನಗಾಗಿದೆ. ನಿಮ್ ಇಷ್ಟ್ರಿಗೂ ಇಲ್ಲಿದ್ದರೆ ಗೊತ್ತೈತೋ ಇಲ್ಲ ಗೊತ್ತಿಲ್ಲ, ಇಲ್ಲಿ ನಮ್ಮ ಶಾಲೆಯಲ್ಲಿ ಕಲಿಸಿರ್ತಕ್ಕಂಥ ವಿದ್ಯಾರ್ಥಿ, ನಾವು ಕಲಿಸಿದ ನನ್ನ ಶಿಷ್ಯ ನಮ್ಮ ಗ್ರಾಮದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ. ವೀರಯ್ಯ ಬನ್ನಿಕೊಪ್ಪಮಠ ಅಂತ. ಹೌದ್ರಿ? ಸೊ ಅಲ್ಲಿ ಒಂದು ದಿನ ನಾವು 6 ತಿಂಗಳಾದಾಗ ನಾವು ಬಂದು ಒಂದು ಜಾತ್ರೆ ನಡೀತಾ ಇತ್ತು. ಜಾತ್ರೆ ನಡೆದ ಸಂದರ್ಭದಲ್ಲಿ ಬಂದು ನಿಂತು ಒಂದು ಕ್ಷಣ ನನಗೆ ಆಶ್ಚರ್ಯ ಆಗ್ಬಿಡ್ತು. ಇವ ಎಲ್ಲಿ ಬಂದು ಇಲ್ಲಿ ಯಾಕೆ ಬಂದನ? ಒಂದು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್